ಕಾಂಗ್ರೆಸ್ನವರು ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಅವರು ಗೆಲುವಿನ ಹಾದಿಯಲ್ಲಿದ್ದಾರೆ ಅಂತ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಮಾಜಿ ಅಧ್ಯಕ್ಷರಾದಂತಹ ಸಿಎಂ ಮಹದೇವಯ್ಯ ಹೇಳಿದರು. ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಹಣದ ಹೊಳೆಯನ್ನ ಹರಿಸಿ ಚುನಾವಣೆಯನ್ನ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ರವರು ಸರಳ ಸಜ್ಜನಿಕೆಯಂತ ವ್ಯಕ್ತಿ. ಯಾವುದೇ ಹಣವಿಲ್ಲದೆ ನಾವು ಚುನಾವಣೆಯನ್ನ ಎದುರಿಸಿದ್ದೇವೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ನಾವು ಗೆಲುವನ್ನ ಸಾಧಿಸುತ್ತೇವೆ. ವರುಣ ಕ್ಷೇತ್ರದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಮತಗಳ ಲೀಡ್ ಬರುವ ನಿರೀಕ್ಷೆ ಕೂಡ ಇದೆ ಅಂತ ತಿಳಿಸಿದ್ರು. ಟಿ ನರಸೀಪುರ, ನಂಜನಗೂಡು, ಗುಂಡ್ಲಪೇಟೆ, ಹನೂರು, ಎಚ್ಡಿ ಕೋಟೆ, ಕೊಳ್ಳೇಗಾಲ, ಚಾಮರಾಜನಗರ, ವರುಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ. ಹಾಗಾಗಿ ಸುಮಾರು 1 ಲಕ್ಷ ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಗೆದ್ದೇ ಗೆಲ್ಲುತ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಎಂ ಮಹದೇವ, ರವಿಕುಮಾರ್ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ವರುಣ ಬಿಜೆಪಿ ಕಾರ್ಯದರ್ಶಿ ನಾಗರಾಜು, ಮುಖಂಡ ಚೇತನ್ ಸೇರಿದಂತೆ ಹಲವಾರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ನಿನ್ನೆ ನಡೆದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ 2ನೇ ಹಂತ ಚುನಾವಣೆಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಮುಂದಿದ್ದಾರೆ ಎನ್ನುವಂಥ ಒಂದು ಸೂಚನೆ ಈಗಾಗಲೇ ಲಭ್ಯವಾಗಿದೆ. ಕಾಂಗ್ರೆಸ್ನವರು, ಆಡಳಿತ ಪಕ್ಷದವರು ಇವತ್ತು ಸಾಕಷ್ಟು ಹಣದ ಹೊಳೆಯನ್ನು ಹರಿಸಿ ಇವತ್ತು ಅವರು ಚುನಾವಣೆ ನಡೆಸಿದ್ದಾರೆ. ನಮ್ಮ ಅಭ್ಯರ್ಥಿ ಬಡ ಅಭ್ಯರ್ಥಿ, ಯಾವುದೇ ಹಣಕಾಸಿನ ನೆರವಿಲ್ಲದೇ ಇವತ್ತು ಭಾಳ ಸರಳವಾಗಿ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ. ಆದರೂ ಕೂಡ ವರುಣ ಕ್ಷೇತ್ರ ಹೊರತುಪಡಿಸಿ ಉಳಿದ 7 ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ಬಹುಮತವನ್ನು ಪಡಿತೇವೆ. ವರುಣ ಕ್ಷೇತ್ರದಲ್ಲೂ ಕೂಡ ಹಿಂದೆ 47,000 48,000 ಲೀಡ್ ಇತ್ತು. ಆ ಲೀಡು ಕಡಿಮೆ ಆಗಿ ಒಂದು 6,000 7,000 ಲೀಡ್ ಬರ್ಬೋದು ಅಷ್ಟೇ ಕಾಂಗ್ರೆಸ್ಸು. ಅದಕ್ಕಿಂತ ಮೇಲೆ ಅದು ಲೀಡ್ ಬರೋಕ್ಕೆ ಸಾಧ್ಯ ಇಲ್ಲ. ಉಳಿದ ಕ್ಷೇತ್ರಗಳಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಅತ್ಯಂತ ಬಹುಮತದಿಂದ ಗೆಲ್ಲುವಂಥ ನಿರೀಕ್ಷೆ ಇದೆ. ಟಿ ನರಸೀಪುರ ಕ್ಷೇತ್ರದಲ್ಲಿ ಒಂದು 30,000 ಲೀಡ್ ನಮಗೆ ಬರ್ತದೆ. ಹಾಗೆಯೇ ಕೊಳ್ಳೇಗಾಲ, ಹನೂರು, ಗುಂಡಲಪೇಟೆ, ಚಾಮರಾಜನಗರ, ನಂಜನಗೂಡು ಮತ್ತು ಎಚ್ಡಿ ಕೋಟೆ ಇಷ್ಟು ಕ್ಷೇತ್ರಗಳಲ್ಲಿ ನಮಗೆ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಮತಗಳು ನಮಗೆ ಬರೋ ನಿರೀಕ್ಷೆ ಇದೆ. ನಮ್ಮ ಅಭ್ಯರ್ಥಿ ಬಾಲರಾಜ್ ಅವರು ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು ಅತ್ಯಂತ ಬಹುಮತದಿಂದ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ಅತ್ಯಂತದಿಂದ ಗೆಲುವು ಸಾಧಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಸಿಎಂ ಮಹದೇವಯ್ಯ ಅಂತ. ನಾನು ಜಿಲ್ಲಾ ಎಸ್ಸಿ ಮೋರ್ಚಾ ಮಾಜಿ ಅಧ್ಯಕ್ಷ, ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕ, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ. ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದಂಥ ಎಸ್ ಬಾಲರಾಜ್ ಅವರು ರಾಜಶೇಖರ ಮೂರ್ತಿಯವರ ಮಾರ್ಗದರ್ಶನದಲ್ಲಿ ಅತ್ಯಂತ ಸರಳವಾಗಿ ಬೆಳೆದಂತಹ ವ್ಯಕ್ತಿ ಮತ್ತು ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದಂತಹ ಪ್ರಾಮಾಣಿಕ ವ್ಯಕ್ತಿ. ಅವರು ಈ ಸಾರಿ ನಮ್ಮ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾವ್ಯಾವುದೋ ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಕ್ಷೇತ್ರ ಪ್ರವಾಸ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಇದು ಈ ಕಡೆ ಮಾದೇಶ್ವರನ ಬೆಟ್ಟದಿಂದ ಆ ಕಡೆ ಎಚ್ ಡಿ ಕೋಟೆ ತನಕ ಇರೋದ್ರಿಂದ ಎಲ್ಲರನ್ನೂ ಸಹ ಸ್ಪಂದಿಸೋಕ್ಕೆ ಆಗಿರಲಿಲ್ಲ. ಆದರೂ ಸಹ ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಸ್ಥಳೀಯ ನಾಯಕರುಗಳು ಸಹ ತಾವೇ ಮತ ಪ್ರಚಾರವನ್ನು ಮಾಡಿ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಿನ್ನೆ ಚುನಾವಣೆ ಎದುರಿಸಿದ್ದೀವಿ. ಈ ಸಾರಿ ಎಸ್ ಬಾಲರಾಜರವರು ಅತ್ಯಧಿಕ ಮತಗಳಿಂದ ವಿಜಯಶಾಲಿ ಆಗ್ತಾರೆ ಅಂತ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಸೂಚನೆಗಳು ಸಹ ಕಂಡುಬರ್ತಾ ಇದ್ದಾವೆ. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದರಲ್ಲಿ ಹೊರತುಪಡಿಸಿದರೆ ಇನ್ನು ಉಳಿದಂಥ 7 ವಿಧಾನಸಭಾ ಕ್ಷೇತ್ರಗಳು ಸಹ ನಾವು ಮುನ್ನಡೆಯಲಿದ್ದೀವಿ. ಇದರಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯನವರು ಸಹ ಒಂದು 30,000 ರಿಂದ 40,000 ಮತಗಳ ಅಂತರದಿಂದ ಪ್ರಭಾವದಲ್ಲಿ ಮುಂದೆ ಇದ್ದರು. ಆದರೆ ಈ ಸಾರಿ ಆ ಒಂದು ಮುನ್ನಡೆ ತೀವ್ರಗತಿಯಲ್ಲಿ ಕಡಿಮೆ ಆಗುತ್ತೆ. ಈ ಸಾರಿ ಬಂದಿರತಕ್ಕಂಥ ಒಂದೇ ಒಂದು ಅವರಿಗೆ ಶುಭ ಸೂಚನೆ ಅಂತಂದರೆ ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹಿನ್ನಡೆ ಆಗ್ತಾ ಇರೋದು. ಅದರಿಂದ ಈ ಸಾರಿ ಯಾವುದೇ ನಿಸ್ಸಂದೇಹವಿಲ್ಲದೆ ನಾವು ಎಸ್ ಬಾಲರಾಜರು ಆಯ್ಕೆಯಾಗಿ ಮೋದಿಯವರ ಕೈನ ಬಲಪಡಿಸ್ತಾರೆ ಅಂತ ನಾವು ನಂಬಿದ್ದೀವಿ.